ಇವತ್ತು ಹಾಲು ಕೊಟ್ಟು ಬರಬೇಕು. ಅಪ್ಪ ಇಲ್ಲ, ಅವರು ಬ್ಯಾಂಗ್ಳೂರು ಹೋಗಿದ್ದಾರೆ. ಹಾಗಾಗಿ ಹಾಲು ತೊಗೊಂಡೋಗ್ತಾ ಇದ್ದೀನಿ. ಸ್ಕೂಟಿಯಲ್ಲಿಟ್ಟು ಒಂದು ಹಾಲು ಕೊಟ್ಟು ಬರ್ತೀನಿ. ಹಾಲು ಕೊಟ್ಟು ಬರ್ತಾ ಇದ್ದೀನಿ. ಈ ವೆದರ್ ಎಷ್ಟು ಕೂಲಾಗಿದೆ ಅಂತೇಳಿದರೆ ಒಂಥರ ಪೀಸ್ಫುಲ್ ಮೈಂಡ್, ಎಷ್ಟು ಕೂಲಾಗಿದೆ. ಡೈರಿಗೆ ಹಾಲು ಹಾಕಿ ಆಯಿತು, ಅಷ್ಟೇ ಸ್ವಲ್ಪ ಇದ್ದಿದ್ದೀವಿ. ಹಾಗೆ ನೋಡಿ ಹೇಗಿದೆ, ಇದೆಲ್ಲ ಇನ್ನೂ ಹಸಿರು ಹಸಿರು ಆಗ್ತದೆ. ಮಳೆ ಈಗ ಬಿದ್ದಿದ್ದಲ್ಲ, ಇಲ್ಲಿ ಅಣಬೆ ಸ್ಮೆಲ್ ಬರ್ತಾ ಇದೆ. ಅಣಬೆ ಇದೆಯಾ ಅಂತ ಇಲ್ಲಿ ಎಲ್ಲೋ ಇರ್ಬೋದು, ಸ್ವಲ್ಪ ಹುಡುಕಿದರೆ ಸಿಗ್ತದೆ. ನನಗೆ ಇವತ್ತು ಲೇಟ್ ಆಯಿತು, ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಇಟ್ಟು ಹೊರಡಬೇಕು. ತುಂಬ ಲೇಟ್ ಆಗುತ್ತೆ, ಹುಡುಕಿಕೊಂಡು ಕೂತ್ರೆ ಆಗಲಿ. ಮನೆ ಮುಂದೆ ಸ್ವಲ್ಪ ಕೆಸರು ತುಂಬಿದೆ, ಅದನ್ನೆಲ್ಲ ತೆಗಿಬೇಕೀಗ. ಸ್ವಲ್ಪ ಕ್ಲೀನ್ ಮಾಡುವ, ಕ್ಲೀನಾಗಿ ಕಾಣಬೇಕಲ್ಲ ಈಗ. ಅಂತ ಹೇಳಿದರೆ ಇಲ್ಲಿ ಓಡಾಡುವಾಗ ಎಲ್ಲ ಕೆಸರೆಲ್ಲ ಇಲ್ಲಿಗೆ ಬರ್ತದೆ. ಸ್ವಲ್ಪ ಕ್ಲೀನ್ ಮಾಡಬೇಕೀಗ. ಅಷ್ಟೇ. ಮದ್ದು ಬಿಡ್ತಾ ಇದ್ದಾರೆ. ಈಗ ಮಿಷನ್ ಹತ್ರ ಹೋದರೆ ನಿಮಗೆ ಮಾತಾಡೋದು ಕೇಳೋದಿಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ. ಮತ್ತು ಒಟ್ಟು ಮಳೆನೂ ಬರ್ತದೆ ಒಟ್ಟಿಗೆ. ಮಳೆ ಬಂದರೆ ಮದ್ದು ಬಿಡಲಿಕ್ಕೆ ಆಗೋದಿಲ್ಲ, ಹಾಗೆ ಆ ಗ್ಯಾಪಲ್ಲಿ ಮದ್ದು ಬಿಡಬೇಕು. ಎಂತ ಮಾಡೋದು, ಕೆಲವು ಕೃಷಿಕರ ಪ್ರಾಬ್ಲಮ್ಸು ಹೇಳಲಿಕ್ಕೆ ಆಗೋದಿಲ್ಲ. ಮಳೆ ಬರುವಾಗ ಇವರು ಇರ್ತಾರೆ, ಇವರು ಇರುವಾಗ ಮಳೆ ಇರುವುದಿಲ್ಲ. ಎಲ್ಲ ಒಂದೊಂದು ಪ್ರಾಬ್ಲಮ್ಗಳು. ಕೆಲಸಕ್ಕೆ ಹೇಳಿದಾಗೆ ಜನವೂ ಸಿಗುವುದಿಲ್ಲ. ನಾನು ಅದೇ ಬಿದ್ದು ಕೈಗೆ ಸ್ವಲ್ಪ ಆಪ್ರೇಷನ್ ಎಲ್ಲ ಆದಮೇಲೆ ಈ ಮರ ಎಲ್ಲ ಹತ್ತೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಯಾಕಂತ ಹೇಳಿದರೆ ಸ್ಟ್ರೆಂತ್ ಇಲ್ಲ ಈ ಕೈಯಲ್ಲಿ, ಒಳಗಡೆ ಸ್ಕ್ರೂ ಹಾಕಿದ್ದಾರೆ. ಹಾಗಾಗಿ ಇಷ್ಟೇ ಒಂದು 3 ತಿಂಗಳಾಯ್ತು ಅಷ್ಟೇ. ಹಾಗೆ ಅಂದರೆ ಇಲ್ಲಿ ಸ್ವಲ್ಪ ನರದ ಪ್ರಾಬ್ಲಮ್ ಆಗಿ ಸ್ವಲ್ಪ ಜಜ್ಜಿದಾಗೆ ಆಗಿದಂತೆ. ಹಾಗೆ 2 ಕೈ ಬಲ ಇಲ್ಲದೆ ಇತ್ತು. ಒಂದು 2 ತಿಂಗಳು ಫುಲ್ ಎಲ್ಲ ಹೆಂಡ್ತಿನೇ, ನನ್ನ ಸೇವೆ ಎಲ್ಲ. 2 ಕೈ ಬಲ ಇಲ್ಲದೆ ಇತ್ತು. ಹಾಗೆ ಆಪ್ರೇಷನಲ್ಲಾಗಿ ಒಂದು ಜಾಯಿಂಟ್ ಅದು ಸ್ಕ್ರೂ ಹಾಕಿದ್ದಾರೆ. ಭಾವನೆಗಳು ಒಳಗಾಗಬೇಡ, ಇಲ್ಲದಕ್ಕೆ ಬೆಲೆ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ನಾನು ನಮ್ಮ ತೋಟಕ್ಕೆಲ್ಲ ನಾನೇ ಆಲ್ಮೋಸ್ಟ್ ಮದ್ದು ಬಿಡ್ತೀನಿ. ಹಾಗೆ ದೊಡ್ಡ ದೊಡ್ಡ ಅಡಿಕೆ ಮರ ಸಾಧಾರಣ ಒಂದು 60-70 ಫೀಟೆಲ್ಲ ಉಂಟು, ಕೆಲವೆಲ್ಲ 80 ಫೀಟ್ವರೆಗೆ ಉಂಟು. ನಮ್ಮ ಅಜ್ಜನ ಕಾಲದಲ್ಲಿ ನೆಟ್ಟಿರೋದಿದೆ. ವಾಪಸ್ ಮಳೆ ಬರಲಿಕ್ಕೆ ಶುರು ಆಯಿತು. ಮಳೆ ಬಂದರೆ ಏನು ಆಗೋದಿಲ್ಲ. ನೋಡಿ ಬೋರಡೆ ದ್ರಾವಣ, ಸುಣ್ಣ ಮತ್ತು ಮೈಲ್ತುತ್ತು ಮಿಕ್ಸಿಂಗ್, ಮತ್ತೆ ಸ್ವಲ್ಪ ಗಮ್ಮ ಹಾಕ್ತಾರೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ.
ಕೆಲವರೆಲ್ಲ ಬೇರೆ ಬೇರೆ ಹಾಕ್ತಾರೆ, ಈ ಎಂಥ ಕರಾಟೆ ಅದು ಇದು ಏನೆಲ್ಲ ಹಾಳು ಮುಳು ಎಲ್ಲ ಹಾಕ್ತಾರೆ. ನಾವು ಆ ಥರ ಏನು ಹಾಕ್ಲಿಕ್ಕೆ ಹೋಗೋದಿಲ್ಲ. ನಮಗೆ ಹೇಗೆ ಅಂತ ಹೇಳಿದ್ರೆ ಎಷ್ಟು ಸಿಗ್ತದೆ ಅಷ್ಟು ನ್ಯಾಚುರಲ್ ಆಗಿ ಸಾಕು ನಮಗೆ. ಜಾಸ್ತಿ ಏನು ಇದರಿಂದ ಏನು ಬೋರ್ಡ್ ದ್ರಾವಣದಿಂದ ಏನು ಜಾಸ್ತಿ ಇದಿಲ್ಲ. ಹಾಗೆ ಅವ್ರು ಹೇಳಿದ್ರು ನಾನು ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ ಪ್ರೆಷರ್, ಇಲ್ಲ ಅಂತ ಹೇಳಿದ್ರೆ ಮೆಷಿನಿಗೆ ತೊಂದರೆ ಆಗುತ್ತೆ. ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ವಾಪಸ್. ಇನ್ನು ಸದ್ಯಕ್ಕೆ ನಿಲ್ಲಿಸ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ನಿಲ್ಲಿಸಿದೆ. ಹಾಂ, ಪಂಪುನ ಕೊಂಡೋಯ್. ರಮ್ಮ ಇಪ್ಪಡ ಹಾಂ, ಪಂಪ್ ಕೊಂಡೋಯ್. ಅದೇ ಇವತ್ತು ನಿಲ್ಲಿಸಿದ್ವಿ, ಯಾಕಂದರೆ ಮಳೆ ಜೋರು ಬರ್ತಾಯಿದೆ. ಇವತ್ತು ಬಿಡ್ತಾ ಇಲ್ಲ, ಬೆಳಗ್ಗೆಯಿಂದ ಮಳೆ ಬರ್ತಾಯಿದೆ. ನೆನ್ನೆ ಬರ್ತಿದ್ರೆ ಒಳ್ಳೆ ಇತ್ತು, ಅವರು ನೆನ್ನೆ ಬಂದಿಲ್ಲ, ಕಂಜಿ ಹಾಕಿದ್ರು. ಈಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಅಜ್ಜಿಯನ್ನು ಒಂದು ತಿಥಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲಿದ್ದರು ಫೋನ್ ಮಾಡಿ. ಹಾಗೆ ಅವರನ್ನು ಬಿಟ್ಟು ಬರಬೇಕು. ಈಗ ರೋಡ್ ಹೇಗೆ ಉಂಟು ನೋಡಿ, ಮಡ್ ರೋಡ್ಗಳು. ಹಳಸಿನಕಾಯಿ ನೋಡಿ ಎಷ್ಟು ಉಂಟು ಅಂತ. ಬೇಕಾದಷ್ಟು ಹಳಸಿನಕಾಯಿ. ಅಣ್ಣ ರೋಡ್ ಇಲ್ಲಿ ಸ್ವಲ್ಪ ಕಾಂಕ್ರೀಟ್ ಉಂಟಷ್ಟೇ, ಸ್ವಲ್ಪ ಈಗಾದರೂ ಪರವಾಗಿಲ್ಲ. ಮೊದಲೆಲ್ಲ ಇಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದು ನೋಡಿ ಕಾಂಕ್ರೀಟ್ ರೋಡು. ಸ್ವಲ್ಪ ಇನ್ನು ಈ ಕಡೆ ಇದು ಗಾರ್ಮೆಂಟ್ ರಬ್ಬರ್ ಎಲ್ಲ ಬರ್ತದೆ. ಇದು ದೊಡ್ಡ ಒಂದು ಪಾತಾಳ ಕೇಳ್ದಾಗೆ. ಇನ್ನು ಸ್ವಲ್ಪ ಆಫ್ ರೋಡು. ಇದೆಲ್ಲ ಗಾರ್ಮೆಂಟ್ ರಬ್ಬರ್, ಎಲ್ಲ ಗಾರ್ಮೆಂಟ್ ರಬ್ಬರ್ಗಳು. ತುಂಬ ದೊಡ್ಡ ಜಾಗ ಗಾರ್ಮೆಂಟ್ ಇಲ್ಲ ಇಲ್ಲಿ. ಒಂದು ಸಾಧಾರಣ ಒಂದು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟುಂಟು. ಆಫ್ ರೋಡ್ ಈಗ ಇಲ್ಲಿ ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ಜಲ್ಲಿ ಎಲ್ಲ ಹಾಕಿದ್ದಾರೆ, ಹಾಗಾಗಿ ಪರವಾಗಿಲ್ಲ. ಜಲ್ಲಿ ಹಾಕಿರೋ ಕಾರಣ ಅಷ್ಟೇನು ಇದೇನು ಆಗ್ತಿಲ್ಲ. ಇಲ್ಲ ಅಂತ ಹೇಳಿದರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬೈಕಲ್ಲಿ ಹೋಗುದು ಅಂತ ಹೇಳಿದರೆ ಹರಸಾಹಸವೇ. ಅಷ್ಟು ಕೆಸರು ಮತ್ತು ಒಬ್ಬನೇ ಹೋಗ್ಲಿಕ್ಕೆ ಕಷ್ಟ. ಎಷ್ಟು ಸಲ ಬಿದ್ದಿದೆ ಇಲ್ಲ, ಇಲ್ಲಿ ಬಿದ್ದು ಎತ್ಕೊಂಡೆಲ್ಲ ಹೋಗುದು. ಇಲ್ಲಿ ಈ ಜಾಗ ನೋಡಿ, ಇದು ಕಾಂಕ್ರೀಟ್ ಇತ್ತೀಚೆಗೆ ಅದು ಒಂದು 3-4 ವರ್ಷ ಆಯ್ತಷ್ಟೇ. ಇಲ್ಲ ಅಂತ ಹೇಳಿದ್ರೆ ಈ ಜಾಗವನ್ನು ಹತ್ತಿಸ್ಲಿಕ್ಕೆ ಹರಸಾಹಸ. ಈ ತುದಿಗೆಲ್ಲ ಎತ್ತುವಾಗ ಉಂಟಲ್ಲ, ಒಂದು ಒಳ್ಳೆ ಹಾವು ಹೋದಾಗೆ ಅತ್ಲಾಗೊಮ್ಮೆ ಇತ್ಲಾಗೊಮ್ಮೆ ಹೋಗ್ತದೆ. ಎಳೆದು ಬಿಸಾಕಿದಾಗ ಆಗುದು ವೆಹಿಕಲ್ ಎಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೀಗೆ ಹೋಗ್ಬೇಕು. ಹೋಗಿ ಎಲ್ಲ ಫಾರೆಸ್ಟ್ ಏರಿಯಾ. ಈ ಕಡೆ ಎಲ್ಲ ಆಫ್ ರೋಡ್. ಕೆಸರುಮಯ ನೋಡಿ. ಇಲ್ಲಿ ಹೋಗುದೇ ಬೈಕಲ್ಲೆಲ್ಲ ಹೋಗ್ಲಿಕ್ಕೆ ಕಷ್ಟ. ಫುಲ್ ಮೊಣಕಾಲು ತನಕ ಕೆಸರಾಗಿರ್ತದೆ. ಸ್ವಲ್ಪ ಆಯ ತಪ್ಪಿದರೆ ಮರಣ. ಇಲ್ಲಿ ಆಯ ತಪ್ಪಿದರೆ ಮರಣ ಇಲ್ಲ, ಇಲ್ಲಿ ಫುಲ್ ಕೆಸರಿಗೆ. ಆಯ ತಪ್ಪಿದರೆ ಕೆಸರುಮಯ. ಮಳೆ ಕೂಡ ಬರಲಿಕ್ಕೆ ಆಯಿತು, ಒಳ್ಳೆ ಮೋಡ ಒಳ್ಳೆ ಉಂಟು. ಹಾಗೆ ಇದೆಲ್ಲ ನಮಗೆ ಮಾಮೂಲಿ. ಯಾಕಂತ ಹೇಳಿದ್ರೆ ನಾವು ಆವಾಗವಾಗ ಇಲ್ಲಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಇಲ್ಲಿ ನೋಡಿ ಕೆಸರು ಹೇಗಿದೆ ಅಂತ. ಇಲ್ಲಿ ರಾತ್ರಿ ಬಂದಿದ್ದೆ. ಅಂದರೆ ಇದೆಲ್ಲ ಆನೆಗಳು ಬರುವ ಜಾಗವೇ ಇಲ್ಲೆಲ್ಲ. ನಮಗೆ ಆನೆಗಳು ಸರ್ವೇ ಸಾಮಾನ್ಯ, ವರ್ಷದಲ್ಲಿ ಎಷ್ಟೋ ಸಲ ಬಂದು ಹೋಗ್ತದೆ ಆನೆ.
ಚಿರತೆಗಳು ಇವುಗಳೆಲ್ಲ ಸರ್ವೇ ಸಾಮಾನ್ಯವಾಗಿರ್ತದೆ. ಯಾಕೆಂದರೆ ಸ್ವಲ್ಪ ಫಾರೆಸ್ಟ್ ಏರಿಯಾಗಳು ನಮ್ಮಲ್ಲಿ, ಹಾಗಾಗಿ. ಆದರೆ ಒಂಟಿ ಆನೆ ಬಂದರೆ ಮಾತ್ರ ಕಷ್ಟ. ಸ್ವಲ್ಪ ಗುಂಪಾಗಿದ್ದರೆ ಏನಾಗೋದಿಲ್ಲ. ಒಂಟಿ ಆನೆ ಬಂದರೆ ಸ್ವಲ್ಪ ಉಪದ್ರ ಜಾಸ್ತಿ ಅಲ್ಲ. ಹಾಗೆ ಅಜ್ಜಿ ಮನೆ ರೀಚ್ ಆಗಲಿಕ್ಕೆ ಆಯಿತು. ಕೆಸರುಂಟು ನೋಡಿ. ನಿನ್ನೆ ಇಲ್ಲಿ ಸ್ವಲ್ಪ ಬೀಳ್ಲಿಕ್ಕಾಗಿದ್ದೆ ರಾತ್ರಿ, ಗೊತ್ತಾಗಿಲ್ಲ ಅಷ್ಟು ಬೇಗ. ಕೆಸರಿಗೆ ಎಲ್ಲ ಕಾಲ ಹಾಕಿ ಸೀದಾ ಹೋದೆ ಮತ್ತೆ ಹೇಗಾದ್ರೂ ಮಾಡ್ಕೊಂಡು. ಈಗ ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗಿ ಬಂದಿದ್ದೆ, ಮತ್ತೆ ಅವರು ವಯಸ್ಸಾದವರಲ್ಲ, ನಾವು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಈ ಕೆಸರಲ್ಲಿ. ಹೌದು ಸ್ವಾಮಿ. ಉಂಟು ಅಂತ ಹಾಗೆ ಕಂಟಿನ್ಯೂ ಮಾಡುವ. ಅವರನ್ನು ಬಿಟ್ಟು ಇಲ್ಲಿ ನಿಂತಲ್ಲಿ ಸ್ವಲ್ಪ ಕಷ್ಟ ಉಂಟು ಓಡಿಸ್ಲಿಕ್ಕೆ. ಕಾರ್ ಇಲ್ಲಿಯೇ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇಲ್ಲಿ ಹತ್ತಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಸ್ವಲ್ಪ ಅದು ಕಣಿ, ಒಂಥರ ಕಣಿಯಾಗಿ ಉಂಟು, ನೀರು ಬಂದು ಬಂದು ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದು. ಹಾಗೆ ಕಾರಲ್ಲಿ ಇಟ್ಟು ಸೀದಾ ಬಂದೆ. ಚಾ ಬೇಡ. ಹಾಂ ಹೊಂಡ ಪಯ. ನಮ್ಮ ಅಜ್ಜಿ ಬರ್ತಾ ಇದ್ದಾರೆ, ಗಾಡಿ ತಿರುಗಿಸಿ ನಿಲ್ಲಿಸಿದ್ದೀನಿ. ಬರ್ತಾ ಇದ್ದಾರೆ ಅಜ್ಜಿ ಅಂದರೆ ಅಮ್ಮನ ತಾಯಿ. ಒಳ್ಳೆ ಬಲ ಯಾವ ಹಾಗೆ ಅವ್ರನ್ನು ಬಿಟ್ಟು ಬರಬೇಕು. ಆಯ್ತಾ? ಅಷ್ಟೇ.